ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಹೆಣ್ಣಿನ ಜೀವನ ಬಂಗಾರವಾಗಬೇಕಾದರೆ ಕೈ ಹಿಡಿದವನು ಬಂಗಾರದಂತೆ ಪ್ರೀತಿ ತೋರಿಸಬೇಕು. ಬಂಗಾರವನ್ನು ತಂದುಕೊಟ್ಟರೆ ಪ್ರೀತಿ ಒಲಿಯುವುದಿಲ್ಲ. ಬಂಗಾರದಂತೆ ಪ್ರೀತಿ ತೋರಿದರೆ ಒಲಿಯದ ಹೆಣ್ಣೇ ಇಲ್ಲ. ಹೆಣ್ಣು ಮಕ್ಕಳು ಮದುವೆಯಾಗಿ ಬಂದ ನಂತರ ಅವರಿಗೆ ಆಸರೆ ಆಗಿರೋದು ಅವಳ ಗಂಡ. ಅವನು ಅವಳನ್ನು ಬಂಗಾರದಂತೆ ಪ್ರೀತಿ ತೋರಿ ನೋಡಿಕೊಂಡ್ರೆ ಆ ಹೆಣ್ಣಿಗೆ ಮತ್ತೇನು ಬೇಕು ಹೇಳಿ? ಚಿನ್ನ, ಬೆಳ್ಳಿ, ಬಂಗಾರ ಕ್ಷಣಿಕ ಸುಖ ಕೊಡಬಹುದು, ಆದರೆ ಪ್ರೀತಿ ಎಂದಿಗೂ ಅಜರಾಮರ. ಗಂಡನನ್ನೇ ನಂಬಿ ಬಂದಿರೋ ಹೆಂಡತಿನ ಕೊನೆತನಕ ಕೈ ಬಿಡದೆ ನೋಡಿಕೊಂಡರೆ ಇಬ್ಬರು ಸುಖವಾಗಿ ಜೀವನ ನಡೆಸಬಹುದು. ಒಂದು ಹೆಣ್ಣು ತನ್ನ ತಂದೆ ಮನೆಯಲ್ಲಿ ರಾಣಿ ಥರ ಬೆಳೆದರೂ ಗಂಡನ ಮನೆಯಲ್ಲಿ ಎಲ್ಲರ ಶ್ರೇಯಸ್ಸಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ದುಡಿತಾಳೆ. ಅವಳನ್ನು ಯಾವತ್ತೂ ಕೀಳಾಗಿ ನೋಡದೆ, ಯಾರ ಎದುರು ಬಿಟ್ಟು ಕೊಡದೆ, ಅವಳ ಗೌರವಕ್ಕೆ ಕಿಂಚಿತ್ತು ಅಗೌರವ ತೋರಿಸದೆ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವವರೇ ನಿಜವಾದ ಗಂಡನ ಕರ್ತವ್ಯ. ಗಂಡ ಹೆಂಡತಿ ಇಬ್ಬರಲ್ಲೂ ಸಮನಾದ ಪ್ರೀತಿ ಇದ್ದರೆ ಆ ಸಂಸಾರ ಖಂಡಿತ ಪ್ರೀತಿಯಿಂದ ಮುಂದುವರಿಯುತ್ತದೆ. ಗಂಡ ಹೆಂಡತಿ ಇಬ್ಬರಲ್ಲೂ ಸಮನಾದ ಪ್ರೀತಿ ಇದ್ದರೆ ಆ ಸಂಸಾರದಲ್ಲಿ ಎಲ್ಲಿಯೂ ಬಿರುಕು ಬೀಳದೆ ಪ್ರೀತಿಯಿಂದ ಮುಂದುವರಿಯುತ್ತದೆ. ಯಾರೊಬ್ಬರಲ್ಲೂ ಈಗೋ ಅಂತ ಬಂದರೆ ಅವಳೇ ಸೋಲಲಿ ಅಥವಾ ನಾನ್ಯಾಕೆ ಸೋಲಬೇಕು ಅನ್ನೋದು ಯಾರದ್ದಾದರೂ ತಲೆಯಲ್ಲಿ ಬಂದರೆ ಅವಳೇ ಸೋಲಲಿ, ನಾನು ಮಾತಾಡಲ್ಲ ಅನ್ನೋ ಅಹಂಕಾರ ಒಳಹೊಕ್ಕಿದರೆ ಅಥವಾ ಅವರೇ ಬಂದು ಮಾತಾಡಿಸ್ಲಿ ಅನ್ನೋ ಭಾವನೆ ಮೂಡ್ತಾ ಹೋದರೆ ಆ ಸಂಸಾರ ಹಾಳಾಗುತ್ತದೆ. ಯಾರಾದರೂ ಪ್ರೀತಿಗೋಸ್ಕರ ಸೋಲಲೇಬೇಕು. ಇಲ್ಲಾದರೆ ಸಂಸಾರದಲ್ಲಿ ಗಂಡ ಹೆಂಡತಿಯರಲ್ಲಿ ನಾನೇ ಅಥವಾ ನನ್ನಿಂದಲೇ ಅಂತ ಬಂದರೆ ಅಲ್ಲಿ ಬಿರುಗಾಳಿ ಬೀಸೋದು ಖಂಡಿತ. ಒಂದು ಗಾಜು ಒಡೆದು ಹೋದರೆ ಹೇಗೆ ಜೋಡಿಸಿದ್ರೂ ಮೊದಲಿನ ರೂಪಕ್ಕೆ ಬರೋದಿಲ್ವೋ ಹಾಗೆ ಒಮ್ಮೆ ಪ್ರೀತಿಯಲ್ಲಿ ಬಿರುಕು ಬಂದರೆ ಅದು ಗಾಜಿನ ಥರ ಮೊದಲಿನ ಥರ ಆಗೋದೇ ಇಲ್ಲ. ಸಂಸಾರದಲ್ಲಿ ಹೊಂದಿಕೊಂಡು ಹೋಗೋದು ಎಷ್ಟು ಮುಖ್ಯವೋ ಪ್ರೀತಿ, ಗೌರವ, ನಂಬಿಕೆ ಎಲ್ಲವೂ ಮುಖ್ಯ. ನಿಮ್ಮ ಪ್ರೀತಿ ಪಾತ್ರರನ್ನು ಈಗೋಯಿಂದ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಒಂದು ಜೀವ ಎಲ್ಲವನ್ನು ಬಿಟ್ಟು ನಮಗೋಸ್ಕರ ಬಂದಿರುತ್ತೆ. ನಮ್ಮನ್ನೇ ನಂಬಿಕೊಂಡು ನಮ್ಮನ್ನೇ ಸರ್ವಸ್ವ ಅಂತ ನಮ್ಮೊಂದಿಗೆ ಇರುವ ನಮ್ಮ ಹೆಂಡತಿಯನ್ನು ಗೌರವದಿಂದ ನೋಡಿಕೊಳ್ಳುವ ಹಾಗೆ ನಮ್ಮ ಗಂಡಂದಿರನ್ನು ಗೌರವದಿಂದ ನೋಡಿಕೊಂಡರೆ ನಮ್ಮಲ್ಲಿ, ನಮ್ಮ ಪ್ರೀತಿಯಲ್ಲಿ ತುಸು ಬಿರುಕು ಮೂಡದೆ ಪ್ರೀತಿಯಿಂದ ಇರಲು ಸಾಧ್ಯ. ಪ್ರಿಯ ವೀಕ್ಷಕರೇ, ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.